ದರ್ಶನನ್ನ ದೋಷಮುಕ್ತರಾಗಿ ಹೊರತರೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಡ್ತಾ ಇದ್ದಾರೆ. ಪತಿಯ ಬಿಡುಗಡೆಗಾಗಿ ದೇವಾಲಯ ಪ್ರದಕ್ಷಿಣೆಯನ್ನು ಮುಂದುವರಿಸಿದ್ದಾರೆ. ವಿಜಯಲಕ್ಷ್ಮಿ ಶಕ್ತಿ ದೇವತೆಗಳ ಮೊರೆ ಹೋಗಿದ್ದಾರೆ. ಕೇವಲ ರಾಜ್ಯದ ಶಕ್ತಿಪೀಠಗಳು ಮಾತ್ರ ಅಲ್ಲ, ಹೊರ ರಾಜ್ಯದ ಆದಿಶಕ್ತಿ ಪೀಠಕ್ಕೂ ತೆರಳಿ ಪತಿಗಾಗಿ ಮೊರೆ ಇಟ್ಟಿದ್ದಾರೆ. ಸಪ್ತಪದಿ ತುಳಿದು ತಾಳಿ ಕಟ್ಟಿ ಕೈ ಹಿಡಿದ ಪತಿ ಎಷ್ಟೇ ಕ್ರೂರಿಯಾಗಿರ್ಲಿ, ಯಾವುದೇ ಸಮಸ್ಯೆಗೆ ಸಿಲುಕಿರ್ಲಿ, ಆತನ ಸಹಾಯಕ್ಕೆ ಮೊದಲು ಬರುವುದೇ ಧರ್ಮಪತ್ನಿ. ಅದೇ ರೀತಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಪತಿಯನ್ನ ಬಿಡಿಸಿಕೊಂಡು ಬರಲು ಹರಸಾಹಸ ಪಡ್ತಿದ್ದಾರೆ. ಒಂದೆಡೆ ಕಾನೂನು ಹೋರಾಟದ ಜೊತೆ ಮತ್ತೊಂದೆಡೆ ದೇವರ ಮೊರೆ ಹೋಗಿದ್ದಾಳೆ. ಗಂಡನ ರಕ್ಷಣೆಗಾಗಿ ಆದಿ ದೇವತೆಗಳ ಮೊರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ನಟ ದರ್ಶನ್ ಹಾಗೂ ಆತನ ಗ್ಯಾಂಗ್ ಮೇಲಿನ ಕೇಸ್ ಬಿಗಿಗೊಂಡಿದೆ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಹೊರಬರ್ತಾ ಇವೆ. ಚಾರ್ಜ್ ಶೀಟ್ ಪ್ರಕಾರ ಮೇಲ್ನೋಟಕ್ಕೆ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಸಿಗೋದು ಡೌಟ್ ಎನ್ನಲಾಗ್ತಾ ಇದೆ. ಆದರೂ ಪಟ್ಟು ಬಿಡದ ವಿಜಯಲಕ್ಷ್ಮಿ ಪತಿಯನ್ನ ಬಿಡಿಸಿಕೊಂಡು ಬರಲೇಬೇಕು ಅಂತ ಪಣತೊಟ್ಟಿದ್ದಾರೆ. ಶಕ್ತಿ ಪೀಠ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ. ದೇಶದ 51 ಶಕ್ತಿ ಪೀಠಗಳಲ್ಲಿ ಒಂದಾದ ಅಸ್ಸಾಂನ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇಗುಲಕ್ಕೆ ಭೇಟಿ ನೀಡಿ ಪತಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದಾರೆ. ಬನಾರಸಿ ಸಿಲ್ಕ್ ಕುರ್ತಾ ಧರಿಸಿದ್ದು ದೇವಸ್ಥಾನಕ್ಕೆ ಭೇಟಿ ನೀಡಿದ ಫೋಟೋಗಳನ್ನು ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ದರ್ಶನ್ ಪತ್ನಿಯ ಟೆಂಪಲ್ ರನ್ ಇದೇ ಮೊದಲೇನಲ್ಲ. ಸಂಕಷ್ಟದಲ್ಲಿ ಸಿಲುಕಿರುವ ಪತಿಯ ರಕ್ಷಣೆಗಾಗಿ ದರ್ಶನ್ ಪತ್ನಿ ಟೆಂಪಲ್ ರನ್ ಮಾಡ್ತಾ ಇರುವುದು ಇದೇ ಮೊದಲೇನಲ್ಲ. ದರ್ಶನ್ ಅರೆಸ್ಟ್ ಆಗಿ ಜೈಲಿಗೆ ಹೋದ ದಿನದಿಂದಲೂ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾನೇ ಇದ್ದಾರೆ. ಬೆಂಗಳೂರಿನ ಬಂಡೆ ಮಾಕಾಳಮ್ಮನ ದರ್ಶನ, ಭೀಮನ ಅಮಾವಾಸ್ಯೆ ದಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ, ನಾಡ ದೇವತೆ ಚಾಮುಂಡೇಶ್ವರಿಗೆ ಪ್ರಾರ್ಥನೆ, ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಯಾಗ, ಮಂತ್ರಾಲಯದ ರಾಯರ ಮಠದಲ್ಲಿ ಪಾದಪೂಜೆ ಸೇವೆಯನ್ನ ಸಲ್ಲಿಸಿ ಪತಿಗೆ ಎದುರಾಗಿರುವ ಸಂಕಷ್ಟಗಳು ದೂರಾಗಲಿ ಅಂತ ಪ್ರಾರ್ಥಿಸಿದ್ರು. ಇದೀಗ ಮತ್ತೊಂದು ಆದಿಶಕ್ತಿ ಪೀಠದ ಮೊರೆ ಹೋಗಿದ್ದಾರೆ. ಒಟ್ಟಾರೆ ಗಂಡ ಏನೇ ತಪ್ಪು ಮಾಡ್ಲಿ, ಎಷ್ಟೇ ದೂರ ಮಾಡಿದ್ರೂ ಧರ್ಮ ಪತ್ನಿಯಾದವಳು ಪತಿ ಸಂಕಷ್ಟಕ್ಕೆ ಸಿಲುಕಿದಾಗ ಆತನ ರಕ್ಷಣೆಗೆ ಟೊಂಕ ಕಟ್ಟಿ ನಿಲ್ಲೋದು ಈ ಮಣ್ಣಿನ ಇತಿಹಾಸದಲ್ಲೇ ಇದೆ. ಪುರಾಣ ಕಥೆಗಳಲ್ಲೂ ಉಲ್ಲೇಖಿತವಾಗಿದೆ. ಆದ್ರೆ ದರ್ಶನ್ ಮಾಡಿರೋದು ಸಾಮಾನ್ಯವಾದ ತಪ್ಪೇನಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.